ಓಂ ಶಾಂತಿ. ಇಂದಿನ ದಿನಾಂಕ 14/12/2023. ಮಧುರ ಮಕ್ಕಳೇ, ತಮ್ಮ ಸೌಭಾಗ್ಯ ಮಾಡಿಕೊಳ್ಳಬೇಕೆಂದರೆ ಈಶ್ವರಿಯ ಸೇವೆಯಲ್ಲಿ ತೊಡಗಿ. ಮಾತೆಯರು ಕನ್ಯೆಯರಿಗೆ ತಂದೆಯ ಮೇಲೆ ಬಲಿಹಾರಿಯಾಗುವ ಉತ್ಸಾಹವಿರಬೇಕು. ಶಿವಶಕ್ತಿಯರೇ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಲು ಸಾಧ್ಯ. ಪ್ರಶ್ನೆ: ಎಲ್ಲ ಕನ್ಯೆಯರಿಗೆ ತಂದೆಯ ಯಾವ ಶುಭ ಸಲಹೆಯನ್ನು ನೀಡುತ್ತಾರೆ? ಉತ್ತರ: ಏ ಕನ್ಯೆಯರೇ, ನೀವೀಗ ಚಮತ್ಕಾರ ಮಾಡಿ ತೋರಿಸಿ. ನೀವು ಮೊಮ್ಮಾರವರ ಸಮಾನರಾಗಬೇಕು. ಈಗ ನೀವು ಲೋಕ ಮರ್ಯಾದೆಯನ್ನು ಬಿಟ್ಟು ಬಿಡಿ. ನಷ್ಟ ಮೋಹಿಗಳಾಗಿ ಒಂದು ವೇಳೆ ಅದರ್ ಕನ್ಯೆಯರಾಗುತ್ತೀರೆಂದರೂ ಸಹ ಕಲೆ ಬೀಳುತ್ತದೆ. ನೀವು ರಂಗುರಂಗಿನ ಮಾಯೆಯಿಂದ ದೂರವಿರಬೇಕಾಗಿದೆ. ನೀವು ಈಶ್ವರಿಯ ಸೇವೆ ಮಾಡಿದರೆ ಸಾವಿರಾರು ಮಂದಿ ಬಂದು ನಿಮ್ಮ ಚರಣಗಳಿಗೆ ಬೀಳುತ್ತಾರೆ. ಓಂ ಶಾಂತಿ. ನೀವು ಶಿವಶಕ್ತಿಯರು ಉತ್ಸಾಹದಲ್ಲಿ ಇರುವವರಾಗಿದ್ದೀರಿ. ತಂದೆಗೆ ಬಲಿಹಾರಿಯಾಗುವ ಉತ್ಸಾಹವು ಬರಬೇಕು. ಇದಕ್ಕೆ ಮೌಲಾಯಿ ಮಸ್ತಿ ಅಪಾರ ನಶೆ ಎಂದು ಹೇಳಲಾಗುತ್ತದೆ. ಯಾರು ಯಾರು ಕುಳಿತಿದ್ದಾರೆ ಎಂದು ತಂದೆಯು ನೋಡುತ್ತಾರೆ. ವಾಸ್ತವದಲ್ಲಿ ತರಗತಿಯಲ್ಲಿ ಹೀಗೆ ಕುಳಿತಿರಬೇಕು. ಪ್ರತಿಯೊಬ್ಬರ ಕಡೆಯೂ ಶಿಕ್ಷಕನ ದೃಷ್ಟಿಯು ಹೋಗುವಂತಿರಬೇಕು. ಇದು ಹೇಗೆ ಸತ್ಸಂಗವಾಗಿ ಬಿಡುತ್ತದೆ. ಆದರೆ ಏನು ಮಾಡುವುದು? ನಾಟಕದ ಪೂರ್ವ ನಿಶ್ಚಿತವೇ ಹೀಗಿದೆ. ತರಗತಿಯಲ್ಲಿ ನಂಬರ್ ವಾರಾಗಿ ಕುಳ್ಳರಿಸಲು ಸಾಧ್ಯವಿಲ್ಲ. ಏಕೆಂದರೆ ಮಕ್ಕಳು ಮುಖ ನೋಡಲು ಬಾಯಾರಿರುತ್ತಾರಲ್ಲವೇ? ಹಾಗೆಯೇ ತಂದೆಯೂ ಸಹ ಮಕ್ಕಳ ಮುಖವನ್ನು ನೋಡಲು ಬಯಸುತ್ತಾರೆ. ಹೇಗೆ ಮಕ್ಕಳಿಲ್ಲದಿದ್ದರೆ ಮನೆಯಲ್ಲಿ ಅಂಧಕಾರವೆಂದು ತಿಳಿಯುತ್ತಾರೆ. ನೀವು ಮಕ್ಕಳು ಪ್ರಕಾಶಗೊಳಿಸುವವರಾಗಿದ್ದೀರಿ. ಭಾರತವನ್ನಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಬೆಳಕನ್ನು ತರುವವರಾಗಿದ್ದೀರಿ. ಗೀತೆ: ಮಾತಾ ಓ ಮಾತಾ, ನೀನೇ ಭಾಗ್ಯವಿಧಾತ. ಓಂ ಶಾಂತಿ. ಈ ಗೀತೆಯು ನಿಮ್ಮ ಶಾಸ್ತ್ರವಾಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಮತ್ತೆಲ್ಲ ಶಾಸ್ತ್ರ, ಮಹಾಭಾರತ, ರಾಮಾಯಣ, ಶಿವಪುರಾಣ, ವೇದ, ಉಪನಿಷತ್ತು ಮೊದಲಾದವೆಲ್ಲವೂ ಗೀತೆಯಿಂದಲೇ ಬಂದಿವೆ. ವಿಚಿತ್ರವಾಗಿದೆಯಲ್ಲವೇ? ಇವರು ನಾಟಕದ ಹಾಡುಗಳನ್ನು ಹಾಕುತ್ತಾರೆ. ಇವರ ಬಳಿ ಯಾವುದೇ ಶಾಸ್ತ್ರಗಳಿಲ್ಲವೆಂದು ಮನುಷ್ಯರು ಹೇಳುತ್ತಾರೆ. ಆದರೆ ಈ ಶಾಸ್ತ್ರಗಳಿಂದ ಯಾವ ಅರ್ಥವು ಬರುತ್ತದೆಯೋ ಅದರಿಂದ ಎಲ್ಲ ವೇದ ಗ್ರಂಥ ಮುಂತಾದವುಗಳ ಸಾರವೂ ಬರುತ್ತದೆ ಎಂದು ನಾವು ಹೇಳುತ್ತೇವೆ. ಗೀತೆಯನ್ನು ಹಾಕಿದರು. ಇದು ಮೊಮ್ಮಾರವರ ಮಹಿಮೆಯಾಗಿದೆ. ಮಾತೆಯರಂತೂ ಅನೇಕರಿದ್ದಾರೆ. ಆದರೆ ಈ ಜಗದಂಬೆಯು ಮುಖ್ಯವಾಗಿದ್ದಾರೆ. ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ಮತ್ತೆ ಅವರೇ ಮೊದಲು ಜಗತ್ತಿನ ಮಾಲೀಕರಾಗುತ್ತಾರೆ. ಅಂದಾಗ ಅವಶ್ಯವಾಗಿ ಆ ತಾಯಿಯ ಜೊತೆ ನೀವು ಮಕ್ಕಳು ಇರುತ್ತೀರಿ. ನೀವು ಮಾತಾಪಿತಾ. ಇದು ಅವರ ಮಹಿಮೆಯೇ ಆಗಿದೆ. ಶಿವತಂದೆಯನ್ನೇ ಮಾತಾಪಿತಾ ಎಂದು ಹೇಳಲಾಗುತ್ತದೆ. ಭಾರತದಲ್ಲಿ ಜಗದಂಬೆಯೂ ಇದ್ದಾರೆ, ಜಗತ್ಪಿತನೂ ಇದ್ದಾರೆ. ಆದರೆ ಬ್ರಹ್ಮರವರಿಗೆ ಇಷ್ಟೊಂದು ಹೆಸರು, ಮಂದಿರಗಳು ಮೊದಲಾದವುಗಳಿಲ್ಲ. ಕೇವಲ ಅಜ್ಮೀರ್ನಲ್ಲಿ ಮಾತ್ರ ಬ್ರಹ್ಮ ತಂದೆಯ ಮಂದಿರವು ಪ್ರಸಿದ್ಧವಾಗಿದೆ. ಅಲ್ಲಿ ಬ್ರಾಹ್ಮಣರು ಇರುತ್ತಾರೆ. ಬ್ರಾಹ್ಮಣರಲ್ಲಿ 2 ಪ್ರಕಾರದವರಿರುತ್ತಾರೆ: ಸಾರಸಿದ್ಧರು ಮತ್ತು ಪುಷ್ಕರ್ಣಿಗಳು. ಪುಷ್ಕರ್ನಲ್ಲಿ ಇರುವವರಿಗೆ ಪುಷ್ಕರ್ಣಿಗಳೆಂದು ಹೇಳಲಾಗುತ್ತದೆ. ಆದರೆ ಆ ಬ್ರಾಹ್ಮಣರಿಗೆ ಇದು ಗೊತ್ತಿಲ್ಲ. ನಾವು ಬ್ರಹ್ಮ ಮುಖ ವಂಶಾವಳಿಗಳಾಗಿದ್ದೆವು ಎಂದು ಹೇಳುತ್ತಾರೆ. ಜಗದಂಬನ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ. ಬ್ರಹ್ಮರವರನ್ನು ಇಷ್ಟೊಂದು ತಿಳಿದುಕೊಂಡಿಲ್ಲ. ಯಾರಿಗಾದರೂ ತುಂಬ ಹಣವು ಸಿಕ್ಕಿದರೆ ಇದು ಸಾಧು ಸಂತರ ಕೃಪೆಯೆಂದು ತಿಳಿಯುತ್ತಾರೆ. ಈಶ್ವರನ ಕೃಪೆಯೆಂದು ತಿಳಿಯುವುದಿಲ್ಲ. ನನ್ನ ವಿನಃ ಮತ್ಯಾರೂ ಕೃಪೆ ತೋರಲು ಸಾಧ್ಯವಿಲ್ಲವೆಂದು ತಂದೆಯು ತಿಳಿಸುತ್ತಾರೆ. ನಾವಂತೂ ಸನ್ಯಾಸಿಗಳ ಮಹಿಮೆಯನ್ನು ಮಾಡುತ್ತೇವೆ. ಒಂದು ವೇಳೆ ಈ ಸನ್ಯಾಸಿಗಳು ಪವಿತ್ರವಾಗಿರದಿದ್ದರೆ ಭಾರತವು ಸುಟ್ಟು ಹೋಗುತ್ತಿತ್ತು. ಆದರೆ
ಸದ್ಗತಿದಾತನಂತೂ ಒಬ್ಬ ತಂದೆಯೇ ಆಗಿದ್ದಾರೆ. ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ನೀವೆಲ್ಲ ಸೀತೆಯರು ಶೋಕವಾಟಿಕೆಯಲ್ಲಿ ಇದ್ದೀರೆಂದು ತಂದೆಯು ಈಗಾಗಲೇ ತಿಳಿಸಿದ್ದಾರೆ. ದುಃಖದಲ್ಲಿ ಶೋಕವಂತೂ ಆಗುತ್ತದೆ ಎಲ್ಲವೇ? ಕಾಯಿಲೆ ಮುಂತಾದವುಗಳು ಬಂದರೆ ದುಃಖವಾಗುವುದಿಲ್ಲವೇನು? ವಿಚಾರ ಮೊದಲಾದವುಗಳಂತೂ ನಡೆಯುತ್ತದೆ. ನಾವು ಕಾಯಿಲೆಯಲ್ಲಿಯೇ ಇರಬೇಕೆಂದಂತೂ ಹೇಳುವುದಿಲ್ಲ. ಗುಣಪಡಿಸಿಕೊಳ್ಳಲು ಪುರುಷಾರ್ಥ ಮಾಡುತ್ತಾರೆ. ಇಲ್ಲವೆಂದರೆ ಔಷಧಿ ಮುಂತಾದವುಗಳನ್ನು ಏಕೆ ತೆಗೆದುಕೊಳ್ಳುತ್ತಾರೆ? ಈಗ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳನ್ನು ಈ ದುಃಖ ಕಾಯಿಲೆ ಮುಂತಾದವುಗಳಿಂದ ಬಿಡಿಸಿ ಉನ್ನತಿ ಮಾಡುತ್ತೇನೆ. ಮಾಯಾ ರಾವಣನು ನಿಮಗೆ ದುಃಖ ಕೊಟ್ಟಿದ್ದಾನೆ. ನನ್ನನ್ನು ಸೃಷ್ಟಿಯ ರಚಯಿತನೆಂದು ಹೇಳುತ್ತಾರೆ. ಭಗವಂತನು ದುಃಖ ಕೊಡುವುದಕ್ಕಾಗಿ ಸೃಷ್ಟಿ ರಚಿಸುತ್ತಾರೇನೋ ಎಂದು ಎಲ್ಲರೂ ಹೇಳುತ್ತಾರೆ. ಸ್ವರ್ಗದಲ್ಲಿ ಹೀಗೆ ಹೇಳುತ್ತಾರೆಯೇ? ಇಲ್ಲಿ ದುಃಖವಿದೆ. ಆದ್ದರಿಂದಲೇ ಮನುಷ್ಯರು ಭಗವಂತನಿಗೆ ಏನಾಗಿತ್ತು, ದುಃಖದ ಸೃಷ್ಟಿಯನ್ನು ಏಕೆ ರಚಿಸಿದರು, ಅವರಿಗೆ ಮತ್ಯಾವುದೇ ಕೆಲಸವಿರಲಿಲ್ಲವೇ ಎನ್ನುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಇದು ಸುಖ ದುಃಖ ಸೋಲು ಗೆಲುವಿನ ಆಟವು ಮಾಡಲ್ಪಟ್ಟಿದೆ. ರಾಮ ಮತ್ತು ರಾವಣನ ಆಟವು ಭಾರತದಲ್ಲಿಯೇ ಇದೆ. ಭಾರತದ ರಾವಣನೊಂದಿಗೆ ಸೋಲುವುದೇ ಸೋಲು. ಮತ್ತೆ ರಾವಣನ ಮೇಲೆ ಜಯಗಳಿಸಿ ರಾಮನಿಗೆ ಮಕ್ಕಳಾಗುತ್ತೀರಿ. ರಾಮನೆಂದು ಶಿವತಂದೆಗೆ ಹೇಳಲಾಗುತ್ತದೆ. ತಿಳಿಸುವುದಕ್ಕಾಗಿ ರಾಮನ ಮತ್ತು ಶಿವನ ಹೆಸರನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಶಿವತಂದೆಯು ಮಕ್ಕಳ ಮಾಲೀಕ ಅಥವಾ ಒಡೆಯನಾಗಿದ್ದಾರೆ. ಅವರು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯ ಆಸ್ತಿಯು ಸ್ವರ್ಗದ ಪ್ರಾಪ್ತಿಯಾಗಿದೆ. ಮತ್ತೆ ಅದರಲ್ಲಿ ಪದವಿಯೂ ಇದೆ. ಆ ಸ್ವರ್ಗದಲ್ಲಂತೂ ದೇವತೆಗಳೇ ಇರುತ್ತಾರೆ. ಅಂದ ಮೇಲೆ ಸ್ವರ್ಗವನ್ನು ರಚಿಸುವವರ ಮಹಿಮೆಯನ್ನು ಕೇಳಿ. ಗೀತೆ ಭಾರತದ ಸೌಭಾಗ್ಯ ವಿಧಾತೆಯು ಈ ಜಗದಂಬೆಯೇ ಆಗಿದ್ದಾರೆ. ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಅಂಬಾಜಿಗಂತೂ ಬಹಳ ಮಂದಿ ಹೋಗುತ್ತಾರೆ. ಈ ಬಾಬಾರವರು ಸಹ ಅನೇಕ ಬಾರಿ ಹೋಗಿದ್ದಾರೆ. ಬಬುಲ್ನಾಥನ ಮಂದಿರ, ಲಕ್ಷ್ಮೀನಾರಾಯಣನ ಮಂದಿರಗಳಿಗೆ ಅನೇಕ ಬಾರಿ ಹೋಗಿರುತ್ತಾರೆ. ಆದರೆ ಆಗ ಏನೂ ಗೊತ್ತಿರಲಿಲ್ಲ. ಎಷ್ಟೊಂದು ಬುದ್ಧಿಹೀನರಾಗಿದ್ದರು. ಈಗ ನಾನು ಇವರನ್ನು ಬ್ರಹ್ಮ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಿದ್ದೇನೆ. ಜಗದಂಬನ ಬಿರುದು ಭಾರತದ ಸೌಭಾಗ್ಯ ವಿಧಾತೆ ಎಂದು ಎಷ್ಟು ದೊಡ್ಡದಾಗಿದೆ. ನೀವೀಗ ಅಂಬಾಜಿ ಮಂದಿರಕ್ಕೂ ಹೋಗಿ ಸರ್ವಿಸ್ ಮಾಡಬೇಕು. ಜಗದಂಬಾರವರ 84 ಜನ್ಮಗಳ ಜೀವನ ಕಥೆಯನ್ನು ತಿಳಿಸಬೇಕು. ಬೇಕಾದಷ್ಟು ಮಂದಿರಗಳಿವೆ. ಮೊಮ್ಮಾರವರ ಈ ಚಿತ್ರವನ್ನು ಅವರು ಒಪ್ಪುವುದಿಲ್ಲ. ಆ ಅಂಬಾ ಮೂರ್ತಿಯ ಬಗ್ಗೆಯೂ ತಿಳಿಸಿ. ಈ ಗೀತೆಯನ್ನು ತೆಗೆದುಕೊಂಡು ಹೋಗಿ. ಈ ಗೀತೆಯೇ ನಿಮ್ಮ ಸತ್ಯ ಗೀತೆಯಾಗಿದೆ. ತಾವು ಮಾಡಬೇಕಾಗಿರುವ ಸೇವೆಯಂತೂ ಬಹಳ ಇದೆ. ಆದರೆ ಸೇವೆ ಮಾಡುವ ಮಕ್ಕಳಲ್ಲಿಯೂ ಸತ್ಯತೆ ಇರಬೇಕು. ನೀವು ಈ ಗೀತೆಯನ್ನು ಜಗದಂಬೆಯ ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ತಿಳಿಸಿಕೊಡಿ. ಜಗದಂಬೆಯು ಕನ್ಯೆಯಾಗಿದ್ದಾರೆ, ಬ್ರಾಹ್ಮಣಿಯಾಗಿದ್ದಾರೆ. ಜಗದಂಬೆಗೆ ಇಷ್ಟೊಂದು ಭುಜಗಳನ್ನು ಏಕೆ ತೋರಿಸಿದ್ದಾರೆ? ಏಕೆ ಅವರಿಗೆ ಅನೇಕರು ಸಹಯೋಗಿ ಮಕ್ಕಳಿದ್ದಾರೆ. ಶಕ್ತಿ ಸೈನ್ಯವಿದೆಯಲ್ಲವೇ? ಆದ್ದರಿಂದ ಚಿತ್ರಗಳಲ್ಲಿಯೂ ಅನೇಕ ಬಾಹುಗಳನ್ನು ತೋರಿಸಿದ್ದಾರೆ. ಶರೀರವನ್ನು ಹೇಗೆ ತೋರಿಸುತ್ತಾರೆ? ಆದ್ದರಿಂದ ಈ ಬಾಹುಗಳ ಸಂಕೇತವು ಸಹಜವಾಗಿದೆ ಹಾಗೂ ಶೋಭಿಸುತ್ತದೆ. ಅನೇಕ ಕಾಲುಗಳನ್ನು ತೋರಿಸಿದ್ದರೆ ನೋಡಲು ಚೆನ್ನಾಗಿ ಕಾಣುವುದಿಲ್ಲ. ಬ್ರಹ್ಮರವರಿಗೂ ಸಹ ಭುಜಗಳನ್ನು ತೋರಿಸುತ್ತಾರೆ. ತಾವೆಲ್ಲರೂ ಅವರ ಮಕ್ಕಳಾಗಿದ್ದೀರಿ. ಆದರೆ ಇಷ್ಟೊಂದು ಬಾಹುಗಳನ್ನು ಅವರಿಗೆ ತೋರಿಸಲು ಸಾಧ್ಯವಾಗುವುದಿಲ್ಲ. ಅಂದಾಗ ನೀವು ಕನ್ಯೆಯರು, ಮಾತೆಯರು ಸರ್ವೀಸಿನಲ್ಲಿ ತೊಡಗಬೇಕು. ತಮ್ಮ ಸೌಭಾಗ್ಯವನ್ನು
ರೂಪಿಸಿಕೊಳ್ಳಬೇಕು. ನೀವು ಈ ಗೀತೆಯನ್ನು ಜಗದಂಬನ ಮಂದಿರದಲ್ಲಿ ತೆಗೆದುಕೊಂಡು ಹೋಗಿ ಮಹಿಮೆ ಮಾಡಿದರೆ ಅನೇಕರು ಬಂದು ಬಿಡುತ್ತಾರೆ. ನೀವು ಹೆಸರನ್ನು ಇಷ್ಟೊಂದು ಪ್ರಸಿದ್ಧಗೊಳಿಸಬಹುದು. ಯಾವುದು ಹಳೆಯ ಬ್ರಹ್ಮಕುಮಾರಿ ಸಹೋದರಿಯರಿಗೂ ಸಹ ಸಾಧ್ಯವಾಗುವುದಿಲ್ಲ. ಚಿಕ್ಕ ಚಿಕ್ಕ ಕನ್ಯೆಯರು ಚಮತ್ಕಾರ ಮಾಡಿ ತೋರಿಸಬಹುದು. ತಂದೆಯು ಕೇವಲ ಒಬ್ಬರಿಗೆ ಹೇಳುತ್ತಿಲ್ಲ, ಎಲ್ಲ ಕನ್ಯೆಯರಿಗೂ ಹೇಳುತ್ತಿದ್ದಾರೆ. ಸಾವಿರಾರು ಮಂದಿ ಬಂದು ನಿಮ್ಮ ಚರಣಗಳಿಗೆ ಬೀಳುತ್ತಾರೆ. ನಿಮಗೆ ಬೀಳುವಷ್ಟು ಜನ ಅವರಿಗೆ ಬೀಳುವುದಿಲ್ಲ. ಇದರಲ್ಲಿ ಲೋಕ ಮರ್ಯಾದೆ ಬಿಡಬೇಕು. ನಿಮ್ಮ ಮುಂದೆ ತಲೆಬಾಗುವಷ್ಟು ಸಂಪೂರ್ಣ ನಷ್ಟಮೋಹಿಗಳಾಗಬೇಕು. ಕೆಲವು ಮಕ್ಕಳು ನಾನು ವಿವಾಹವಾಗುವುದಿಲ್ಲ, ಪವಿತ್ರವಾಗಿದ್ದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತೇನೆಂದು ಹೇಳುತ್ತಾರೆ. ಅದರ್ ಕುಮಾರಿ ಆಗಿದ್ದರೂ ಸಹ ಸ್ವಲ್ಪ ಕಲೆಯು ಬಿದ್ದೇ ಬೀಳುತ್ತದೆ. ಕುಮಾರಿಯು ವಿವಾಹವಾದಳೆಂದರೆ ಕಲೆ ಬೀಳಲು ಪ್ರಾರಂಭವಾಗಿ ಬಿಡುತ್ತದೆ. ರಂಗು ರಂಗಿನ ಮಾಯೆಯು ಬರತೊಡಗುತ್ತದೆ. ಈ ಜನ್ಮದಲ್ಲಿ ಮನುಷ್ಯರು ಹೇಗಿದ್ದವರು ಏನು ಬೇಕಾದರೂ ಆಗಬಹುದು. ಮೊಮ್ಮಾರವರು ಸಹ ಈ ಜನ್ಮದಲ್ಲಿಯೇ ಅಷ್ಟು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಮನುಷ್ಯರಿಗೆ ಅಲ್ಪ ಕಾಲಕ್ಕಾಗಿ ಪದವಿ ಸಿಗುತ್ತದೆ, ಆದರೆ ಮೊಮ್ಮಾರವರಿಗೆ 21 ಜನ್ಮಗಳಿಗಾಗಿ ಪದವಿಯು ಸಿಗುತ್ತದೆ. ನೀವು ಸಹ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುತ್ತಿದ್ದೀರಿ. ಸಂಪೂರ್ಣ ತೇರ್ಗಡೆಯಾಗಿ ಬಿಟ್ಟರೆ ನಂತರ ದೈವಿ ಜನ್ಮವು ಸಿಗುವುದು. ಅವರಿಗಂತೂ ಅಲ್ಪಕಾಲದ ಸುಖವೂ ಸಿಗುತ್ತದೆ, ಅದರಲ್ಲಿಯೂ ಬಹಳಷ್ಟು ಚಿಂತೆ ಇರುತ್ತದೆ. ಆದರೆ ನಾವಂತೂ ಗುಪ್ತವಾಗಿದ್ದೇವೆ. ನಾವು ಹೊರಗೆ ಏನೂ ಶೋ ಮಾಡಬೇಕಾಗಿಲ್ಲ. ಜಗತ್ತಿನವರು ಶೋ ಮಾಡುತ್ತಾರೆ. ಈ ರಾಜ್ಯವಂತೂ ಮೃಗತುಷ್ಟ ಸಮಾನವಾಗಿದೆ. ಶಾಸ್ತ್ರಗಳಲ್ಲಿಯೂ ಸಹ ಅಂಧರ ಮಕ್ಕಳು ಅಂಧರೆಂದು ದ್ರೌಪದಿಯು ಹೇಳಿದಳು. ಅಂದರೆ ಯಾವುದನ್ನು ನೀವು ರಾಜ್ಯವೆಂದು ತಿಳಿಯುತ್ತೀರೋ ಇದು ಈಗ ಸಮಾಪ್ತಿಯಾಯಿತೆಂದರೆ ಆಯಿತು. ರಕ್ತದ ನದಿಗಳು ಹರಿಯುವುದು. ಯಾವಾಗ ಭಾರತ ಪಾಕಿಸ್ತಾನದ ವಿಭಜನೆಯಾಯಿತೋ ಆಗ ಮನೆ ಮನೆಯಲ್ಲಿ ಎಷ್ಟೊಂದು ಹೊಡೆದಾಟಗಳು ಆಯಿತೋ. ಈಗಂತೂ ನಡೆಯುತ್ತಾ ತಿರುಗಾಡುತ್ತಲೇ ರಸ್ತೆಗಳಲ್ಲಿಯೇ ಜಗಳಗಳಾಗುವುದು. ಎಷ್ಟು ರಕ್ತವೂ ಹರಿಯುತ್ತದೆ. ಅಂದ ಮೇಲೆ ಇದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆಯೇ? ಏನು ಇದೇ ಹೊಸ ದೆಹಲಿ, ಹೊಸ ಭಾರತವೇ? ಹೊಸ ಭಾರತವಂತೂ ಸ್ವರ್ಗವಾಗಿತ್ತು. ಈಗ ವಿಕಾರಗಳ ಪ್ರವೇಶತೆಯಾಗಿರುವ ಕಾರಣ ಎಲ್ಲರೂ ಶತ್ರುಗಳಾಗಿದ್ದಾರೆ. ರಾಮ ರಾವಣ ಜನ್ಮವನ್ನು ಭಾರತದಲ್ಲಿಯೇ ತೋರಿಸುತ್ತಾರೆ. ಶಿವ ಜಯಂತಿಯನ್ನು ವಿದೇಶಗಳಲ್ಲಿ ಆಚರಿಸುವುದಿಲ್ಲ, ಇಲ್ಲಿಯೇ ಆಚರಿಸುತ್ತಾರೆ. ರಾವಣನು ಯಾವಾಗ ಬರುತ್ತಾನೆಂದು ನಿಮಗೆ ಗೊತ್ತಿದೆ. ಯಾವಾಗ ದಿನವು ಮುಕ್ತಾಯವಾಗಿ ರಾತ್ರಿಯೂ ಪ್ರಾರಂಭವಾಯಿತೋ ಆಗ ರಾವಣನು ಬಂದು ಬಿಟ್ಟನು. ಯಾವುದಕ್ಕೆ ವಾಮ ಮಾರ್ಗವೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ವಾಮ ಮಾರ್ಗದಲ್ಲಿ ಹೋಗುವುದರಿಂದ ದೇವತೆಗಳ ಸ್ಥಿತಿಯು ಏನಾಗಿ ಬಿಡುತ್ತದೆ ಎಂದು ತೋರಿಸುತ್ತಾರೆ. ಮಕ್ಕಳು ಸರ್ವೀಸ್ ಮಾಡಬೇಕು. ಯಾರು ಸ್ವಯಂ ಜಾಗೃತರಾಗಿರುವರೋ ಅವರೇ ಅನ್ಯರನ್ನು ಜಾಗೃತಗೊಳಿಸುತ್ತಾರೆ. ತಂದೆಯಂತೂ ಶುಭಚಿಂತಕರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಇವರಿಗೆ ಎಲ್ಲಿಯೂ ಮಾಯೆಯ ಏಟು ಬೀಳದಿರಲಿ. ಖಾಲಿಯಾದರೆ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಜಗದಂಬನಿಗೆ ಜ್ಞಾನದ ಕಳಸವೂ ಸಿಗುತ್ತದೆ, ಲಕ್ಷ್ಮಿಗೆ ಅಲ್ಲ. ಲಕ್ಷ್ಮಿಗೆ ಧನ ಕೊಟ್ಟರು ಯಾವುದರಿಂದ? ಲಕ್ಷ್ಮಿಯು ದಾನ ಮಾಡುತ್ತಾರೆ. ಆದರೆ ಸತ್ಯಯುಗದಲ್ಲಿ ದಾನ ಮೊದಲಾದವುಗಳನ್ನು ಮಾಡುವುದಿಲ್ಲ. ಯಾವಾಗಲೂ ದಾನವನ್ನು ಬಡವರಿಗೆ ಕೊಡಲಾಗುತ್ತದೆ. ಅಂದಾಗ ಕನ್ಯೆಯರು ಮಂದಿರಗಳಿಗೆ ಹೋಗಿ ಹೀಗೆ ಸರ್ವೀಸ್ ಮಾಡಿದರೆ ಅನೇಕರು ಬರುತ್ತಾರೆ, ಶಬಾಷ್ ಎನ್ನುತ್ತಾರೆ, ಕಾಲುಗಳಿಗೆ ಬಾಗುತ್ತಾರೆ. ಮಾತೆಯರಿಗೆ ಮಾನ್ಯತೆ ಇದೆ. ಆದ್ದರಿಂದ ಮಾತೆಯರು ಕೇಳಿದರೆ ಪ್ರಫುಲ್ಲಿತರಾಗಿ ಬಿಡುತ್ತಾರೆ.
ಪುರುಷರಿಗಂತೂ ತಮ್ಮದೇ ನಶೆ ಇರುತ್ತದೆ ಎಲ್ಲವೇ. ತಂದೆಯು ತಿಳಿಸುತ್ತಾರೆ, ಈ ಸಾಕಾರಿ ತಂದೆಯು ಬಾಹರ್ಯಾಮಿ ಆಗಿದ್ದಾರೆ. ಇವರಲ್ಲಿ ಯಾವ ಲಾರ್ಡ್ ಇರುವರೋ ಅವರು ದೇವನಾಗಿದ್ದಾರೆ. ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರೆ. ಆದರೆ ನಾವು ಹೇಳುತ್ತೇವೆ, ಕೃಷ್ಣನಿಗೂ ದೇವ ಪರಮಾತ್ಮನಾಗಿದ್ದಾರೆ. ಅವರ ಈ ಮನೆಯನ್ನು ಬ್ರಹ್ಮರವರ ಶರೀರ ಕೊಡಲಾಗಿದೆ. ಆದ್ದರಿಂದ ಇವರು ಬ್ರಹ್ಮ ಯಜಮಾನ ಮತ್ತು ಯಜಮಾನಿ ಇಬ್ಬರೂ ಆಗಿದ್ದಾರೆ. ಇವರು ಪುರುಷನೂ ಆಗಿದ್ದರೆ ಸ್ತ್ರೀಯೂ ಆಗಿದ್ದಾರೆ. ಆಶ್ಚರ್ಯವಲ್ಲವೇ? ಭೋಗವನ್ನು ಇಡಲಾಗುತ್ತಿದೆ ಅಂದ ಮೇಲೆ ತಂದೆಗೆ ಎಲ್ಲರ ನೆನಪು ಪ್ರೀತಿಯನ್ನು ಕೊಡುವುದು. ಮಾಲೀಕ ತಂದೆಗೆ ಖುಷಿಯಿಂದ ಅಭಿನಂದನೆಗಳನ್ನು ಕಳುಹಿಸೋಣ. ಇದು ಒಂದು ಸಂಪ್ರದಾಯವಾಗಿದೆ. ಹೇಗೆ ಪ್ರಾರಂಭದಲ್ಲಿ ಸಾಕ್ಷಾತ್ಕಾರವಾಗುತ್ತಿತ್ತೋ ಹಾಗೆಯೇ ಅಂತ್ಯದಲ್ಲಿಯೂ ತಂದೆಯು ಬಹಳ ಖುಷಿಪಡಿಸುತ್ತಾರೆ. ಈ ಅಬು ಪರ್ವತಕ್ಕೆ ಮಕ್ಕಳು ಅನೇಕರು ಬರುತ್ತಾರೆ. ಇಲ್ಲಿ ಯಾರು ಇರುತ್ತಾರೆಯೋ ಅವರೇ ಸಾಕ್ಷಾತ್ಕಾರವನ್ನು ಮಾಡುತ್ತಾರೆ. ಒಳ್ಳೆಯದು. ರಾತ್ರಿ ಕ್ಲಾಸ್ 8:4:68. ಈ ಈಶ್ವರೀಯ ಮಿಷನ್ ನಡೆಯುತ್ತಿದೆ. ಯಾರು ನಮ್ಮ ದೇವಿ ದೇವತಾ ಧರ್ಮದವರಿರುವರೋ ಅವರೇ ಬರುತ್ತಾರೆ. ಹೇಗೆ ಅವರದ್ದು ಕ್ರಿಶ್ಚಿಯನ್ನರಾಗಿ ಮಾಡುವ ಮಿಷನ್ ಆಗಿದೆ. ಯಾರು ಕ್ರಿಶ್ಚಿಯನ್ನರಾಗುತ್ತಾರೆಯೋ ಅವರಿಗೆ ಕ್ರಿಶ್ಚಿಯನ್ ವಂಶದಲ್ಲಿ ಸುಖ ಸಿಗುತ್ತದೆ, ಒಳ್ಳೆಯ ವೇತನ ಸಿಗುತ್ತದೆ. ಆದ್ದರಿಂದ ಅನೇಕರು ಕ್ರಿಶ್ಚಿಯನ್ನರಾಗಿ ಬಿಟ್ಟಿದ್ದಾರೆ. ಭಾರತವಾಸಿಗಳು ಇಷ್ಟೊಂದು ವೇತನವನ್ನು ಕೊಡಲು ಸಾಧ್ಯವಿಲ್ಲ. ಇಲ್ಲಿ ಭ್ರಷ್ಟಾಚಾರವು ಬಹಳ ಇದೆ. ಮಧ್ಯದಲ್ಲಿ ಲಂಚವನ್ನು ತೆಗೆದುಕೊಳ್ಳದಿದ್ದರೆ ನೌಕರಿಯಿಂದಲೂ ತೆಗೆದುಹಾಕುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡುವುದೆಂದು ಮಕ್ಕಳು ಕೇಳುತ್ತಾರೆ. ಆಗ ಯುಕ್ತಿಯಿಂದ ಕೆಲಸ ಮಾಡಿ ಅಂತಹದ್ದನ್ನು ಶುಭ ಕಾರ್ಯದಲ್ಲಿ ತೊಡಗಿಸಿ ಎಂದು ತಂದೆಯು ತಿಳಿಸುತ್ತಾರೆ. ಇಲ್ಲಿ ಎಲ್ಲರೂ ಓ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಬಿಡುಗಡೆ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಮನೆಗೆ ಕರೆದುಕೊಂಡು ಹೋಗುವರಲ್ಲವೇ? ಮನೆಗೆ ಹೋಗುವುದಕ್ಕಾಗಿಯೇ ಇಷ್ಟೊಂದು ಭಕ್ತಿ ಮೊದಲಾದವುಗಳನ್ನು ಮಾಡುತ್ತಾರೆ. ಆದರೆ ತಂದೆಯು ಯಾವಾಗ ಬರುತ್ತಾರೆಯೋ ಆಗಲೇ ಕರೆದುಕೊಂಡು ಹೋಗುತ್ತಾರೆ. ಭಗವಂತನು ಒಬ್ಬರೇ ಆಗಿದ್ದಾರೆ. ಎಲ್ಲರಲ್ಲಿಯೂ ಭಗವಂತನು ಬಂದು ಮಾತನಾಡುವುದಿಲ್ಲ. ಅವರು ಬರುವುದೇ ಸಂಗಮದಲ್ಲಿ. ಈಗ ನೀವು ಇಂತಹ ಮಾತುಗಳನ್ನು ಒಪ್ಪುವುದಿಲ್ಲ. ಮೊದಲು ಒಪ್ಪುತ್ತಿದ್ದೀರಿ, ಆದರೆ ಈಗ ಭಕ್ತಿ ಮಾಡುವುದಿಲ್ಲ. ಈಗ ನೀವು ಹೇಳುತ್ತೀರಿ, ನಾವು ಮೊದಲು ಪೂಜೆ ಮಾಡುತ್ತಿದ್ದೆವು. ಈಗ ತಂದೆಯು ನಮ್ಮನ್ನು ಪೂಜ್ಯ ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ. ಸಿಖ್ಖರಿಗೂ ಸಹ ತಿಳಿಸಿ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಿದರೆನ್ನುವ ಗಾಯನವಿದೆಯಲ್ಲವೇ? ದೇವತೆಗಳ ಮಹಿಮೆಯೂ ಇದೆ ಅಂದಾಗ ದೇವತೆಗಳು ಸತ್ಯಯುಗದಲ್ಲಿಯೇ ಇರುತ್ತಾರೆ. ಇದು ಕಲಿಯುಗವಾಗಿದೆ. ತಂದೆಯೂ ಸಹ ಸಂಗಮ ಯುಗದಲ್ಲಿಯೇ ಪುರುಷೋತ್ತಮರಾಗುವ ಶಿಕ್ಷಣವನ್ನು ಕೊಡುತ್ತಾರೆ. ದೇವತೆಗಳು ಎಲ್ಲರಿಗಿಂತ ಉತ್ತಮರಾಗುತ್ತಾರೆ. ಆದ್ದರಿಂದಲೇ ಅವರನ್ನು ಇಷ್ಟೊಂದು ಪೂಜಿಸುತ್ತಾರೆ. ಯಾರ ಪೂಜೆಯನ್ನು ಮಾಡುತ್ತಾರೆಯೋ ಅವರು ಅವಶ್ಯವಾಗಿ ಯಾವಾಗಲೋ ಇದ್ದರು, ಈಗಿಲ್ಲ. ಈ ರಾಜಧಾನಿಯೂ ಇತ್ತೋ ಅದು ಕಳೆದು ಹೋಯಿತೆಂದು ತಿಳಿಯುತ್ತಾರೆ. ಈಗ ನೀವು ಗುಪ್ತವಾಗಿದ್ದೀರಿ. ನೀವು ವಿಶ್ವದ ಮಾಲೀಕರಾಗುತ್ತೀರೆಂದು ಯಾರಿಗಾದರೂ ತಿಳಿದಿದೆಯೇ? ನಿಮಗೆ ತಿಳಿದಿದೆ. ಓದಿ, ನಾವು ಈ ರೀತಿಯಾಗುತ್ತೇವೆ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು. ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದರೆ ನೆನಪನ್ನೇಕೆ ಮಾಡಬಾರದು? ನಂತರ ದೈವಿ ಗುಣಗಳು ಇರಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ
ಆತ್ಮಿಕ ತಂದೆ ಹಾಗೂ ದಾದಾರವರ ನೆನಪು, ಪ್ರೀತಿ ಹಾಗೂ ಶುಭರಾತ್ರಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಈ ಪ್ರಪಂಚದಲ್ಲಿ ತಮ್ಮ ಹೊರಗಿನ ಶೋ ಮಾಡಬಾರದು. ಸಂಪೂರ್ಣ ಉತ್ತೀರ್ಣರಾಗಲು ಗುಪ್ತ ಪುರುಷಾರ್ಥ ಮಾಡುತ್ತಿರಬೇಕಾಗಿದೆ. ಈ ರಂಗಿನ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ನಷ್ಟಮೋಹಿಗಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುವ ಸೇವೆ ಮಾಡಬೇಕು. ಎಲ್ಲರ ಸೌಭಾಗ್ಯವನ್ನು ಬೆಳಗಿಸಬೇಕಾಗಿದೆ. ವರದಾನ: ಹೃದಯ ರಾಮ ತಂದೆಯ ನೆನಪಿನ ಮೂಲಕ 3 ಕಾಲಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಳ್ಳುವಂತಹ ಇಚ್ಛಾಮುಕ್ತ ಭವ. ಯಾವ ಮಕ್ಕಳ ಹೃದಯದಲ್ಲಿ ಒಬ್ಬ ಹೃದಯರಾಮ ತಂದೆಯ ನೆನಪಿದೆ, ಅವರು ಸದಾ ವಾನ ಗೀತೆಯನ್ನು ಆಡುತ್ತಿರುತ್ತಾರೆ. ಅವರ ಮನಸ್ಸಿನಿಂದ ಸ್ವಪ್ನದಲ್ಲಿಯೂ ಅಯ್ಯೋ ಎನ್ನುವ ಶಬ್ದವಿಲ್ಲ. ಏಕೆಂದರೆ ಏನಾಯಿತು ಅದು ಏನಾಗುತ್ತಿದೆ ಅದು ಸಹ ಮತ್ತು ಏನಾಗುವುದಿದೆಯೋ ಅದು ಸಹ 3 ಕಾಲಗಳು ಇದೆ, ಅರ್ಥಾತ್ ಬಹಳ ಒಳ್ಳೆಯದಿದೆ. ಎಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ ಅಲ್ಲಿ ಯಾವುದೇ ಇಚ್ಛೆಯು ಉತ್ಪನ್ನವಾಗಲು ಸಾಧ್ಯವಿಲ್ಲ. ಏಕೆಂದರೆ ಒಳ್ಳೆಯದೆಂದು ಆಗ ಹೇಳುತ್ತೀರಿ ಯಾವಾಗ ಎಲ್ಲ ಪ್ರಾಪ್ತಿಗಳಾಗಿರುತ್ತದೆ. ಪ್ರಾಪ್ತಿ ಸಂಪನ್ನರಾಗುವುದೇ ಇಚ್ಛಾಮುಕ್ತರಾಗುವುದಾಗಿದೆ. ಸ್ಲೋಗನ್: ಸಂಸ್ಕಾರಗಳನ್ನು ಹೀಗೆ ಶೀತಲವನ್ನಾಗಿ ಮಾಡಿಕೊಂಡು ಬಿಡಿ. ಅದರಲ್ಲಿ ಆವೇಶದ ಸಂಸ್ಕಾರವೇ ಇಮರ್ಜ್ ಆಗಲೇಬಾರದು. ಒಳ್ಳೆಯದು. ಓಂ ಶಾಂತಿ.